2005ರಲ್ಲಿ ಈಗಿನ ಮುಖ್ಯಮಂತ್ರಿ ಆಗಿನ ಉಪಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು JDS ಪಕ್ಷದಿಂದ ದೇವೇಗೌಡರು ಉಚ್ಚಾಟನೆಯನ್ನು ಮಾಡ್ತಾರೆ. ದೇವೇಗೌಡರು ತಮ್ಮ ರಾಜಕೀಯ ಜೀವನದಲ್ಲಿ ಹಲವು ಮಂದಿ ನಾಯಕರನ್ನ ಈ ರೀತಿ ಉಚ್ಚಾಟನೆ ಮಾಡಿರೋದು, ದೂರ ಮಾಡಿರೋದು ಈ ರೀತಿ ನಡೆದೇ ಇದೆ. ದೇವೇಗೌಡರ ಮನಸ್ಸಲ್ಲಿ ಏನಿತ್ತು ಅಂದರೆ, ಸಿದ್ದರಾಮಯ್ಯನ ಉಚ್ಚಾಟನೆ ಮಾಡಿದ್ರು ಆತ ನಮಗೇನು ಮಾಡೋಕ್ಕಾಗಲ್ಲ, ರಾಜಕೀಯ ಜೀವನ ಅಂತ್ಯವಾಗುತ್ತೆ, ಸಿದ್ದರಾಮಯ್ಯ ನಮಗೇನೇನು ಮಾಡೋಕ್ಕಾಗಲ್ಲ, ಉಚ್ಚಾಟನೆ ಮಾಡಿದ್ರು ನಮ್ಗೆ ಯಾವುದೇ ತೊಂದರೆ ಇಲ್ಲ, ನಮ್ಮ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗಲ್ಲ ಅಂತಲೇ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ. ಸಿದ್ದರಾಮಯ್ಯನ ಉಚ್ಚಾಟನೆ ಮಾಡಿದ್ಮೇಲೆ ರಾಜ್ಯ ರಾಜಕಾರಣವೇ ಒಂದು ರೀತಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಮತ್ತು ಬೇರೊಂದು ದಿಕ್ಕಿಗೆ ಬದಲಾಗುತ್ತೆ. ಅಲ್ಲಿವರೆಗೂ ದೇವೇಗೌಡರು ಸಿದ್ದರಾಮಯ್ಯ ಅಂದರೆ ಒಂದೇ, ಅವರಿಬ್ಬರು ಒಂದೇ. ಯಾವಾಗ ಸಿದ್ದರಾಮಯ್ಯ JDSನಿಂದ ದೂರ ಆಗ್ತಾರೋ ಆಗ ಕರ್ನಾಟಕದಲ್ಲಿ ಜಾತಿ ರಾಜಕಾರಣ ವಿಕೋಪ ಹೊರಟೋಗುತ್ತೆ. ಆವತ್ತು ಶುರುವಾಗಿದ್ದು ಇವತ್ತಿಗೂ ಅದೇ ರೀತಿ ಮುಂದುವರ್ಕೊಂಡ್ಬರ್ತಾಯಿದೆ. ಈ ರೀತಿ ಸಿದ್ದರಾಮಯ್ಯ ನನಗೇನು ಮಾಡೋಕ್ಕಾಗಲ್ಲ, ನಮ್ಮ ಪಕ್ಷಕ್ಕೆ ಏನು ಮಾಡೋಕ್ಕಾಗಲ್ಲ ಅಂತ ದೇವೇಗೌಡರು ಅಂದ್ಕೊಂಡಿದ್ರು. ಇವತ್ತು ಅಂತಹ ದೇವೇಗೌಡರ ಪಕ್ಷ ತೀರಾ ಮೂಲೆ ಗುಂಪಾಗುವ ಸ್ಥಿತಿ ಬಂದ್ಬಿಟ್ಟಿದೆ. ಸಿದ್ದರಾಮಯ್ಯನವ್ರು ಮಾತ್ರ ದೇವೇಗೌಡರ ವಿರುದ್ಧ ತೊಡೆ ತಟ್ಟಿ 2 ಬಾರಿ ಮುಖ್ಯಮಂತ್ರಿ ಆಗ್ತಾರೆ. ಅವತ್ತು ಸಿದ್ದರಾಮಯ್ಯನವ್ರನ್ನ ದೂರ ಮಾಡಿದ್ರೆ ಏನೂ ಆಗೋದಿಲ್ಲ ನಮಗೆ ಅಂತ ಏನು ದೇವೇಗೌಡರು ಅಂದ್ಕೊಂಡಿದ್ರು, ಆ ಲೆಕ್ಕಾಚಾರ ಸುಳ್ಳಾಗುತ್ತೆ. ಇವತ್ತು ಅದೇ ಪರಿಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬರ್ತಾಯಿದೆ. ಸಿದ್ದರಾಮಯ್ಯನವರು ತಮ್ಮ ಶಿಷ್ಯ ಬಳಗದಲ್ಲಿ ಗುರುತಿಸ್ಕೊಂಡಿದ್ದಂತಹ ದಾವಣಗೆರೆಯ GB ವಿನಯ್ ಕುಮಾರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸಬಹುದಾಗಿತ್ತು. ಹೀಗಾಗಿ ವಿನಯ್ ಕುಮಾರ್ ದಾವಣಗೆರೆ ಜಿಲ್ಲಾದ್ಯಂತ ಓಡಾಡಿಕೊಂಡು ಲೋಕಸಭಾ ಚುನಾವಣೆಗೆ ರೆಡಿ ಆಗ್ತಾ ಇರ್ತಾರೆ. ಆದರೆ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗೋದಿಲ್ಲ. ಅಲ್ಲಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಕಾಂಗ್ರೆಸ್ ಟಿಕೆಟ್ ಸಿಗುತ್ತೆ. ಇದರಿಂದ ವಿನಯ್ ಕುಮಾರ್ ಬೇಸರ ಪಟ್ಕೋತಾರೆ, ಪಕ್ಷದಿಂದ ಹೊರಗೆ ಬರ್ತಾರೆ, ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಅವ್ರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನು ತೋರಿಸ್ತಾರೆ. ಯಾಕಂದರೆ ಲೋಕಸಭಾ ಚುನಾವಣೆಯಲ್ಲಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ 50,000 ಓಟ್ ಪಡೆಯೋದು ಅಷ್ಟು ಸುಲಭದ ಮಾತಲ್ಲ. ವಿನಯ್ ಕುಮಾರ್ ಕಡಿಮೆ ಅವಧಿನಲ್ಲೇ ಜನಪ್ರಿಯತೆಯನ್ನು ಗಳಿಸ್ಬಿಡ್ತಾರೆ. ಆವತ್ತು ವಿನಯ್ ಅವರಿಗೆ ಅನ್ಯಾಯ ಆಯಿತು ಅನ್ನೋದು ಏನು ಅಹಿಂದ ವರ್ಗದ ಮನಸ್ಸಿಗೆ ಕುಂತ್ಕೊಂತೋ, ಇವತ್ತಿನವರೆಗೂ ವಿನಯ್ ಕುಮಾರ್ ಜನಪ್ರಿಯತೆ ವಿಚಾರದಲ್ಲಿ ಹಿಂದೆ ತಿರುಗಿ ನೋಡೇ ಇಲ್ಲ. ದಿನೇ ದಿನೇ ಅವರ ಜನಪ್ರಿಯತೆ ಹೆಚ್ಚಾಗ್ತಾನೇ ಇದೆ. ಸಿದ್ದರಾಮಯ್ಯನವರು ಅಂದ್ಕೊಂಡಿದ್ರೇನೋ, ದೇವೇಗೌಡರು ಅಂದ್ಕೊಂಡಿದ್ರಲ್ಲ ಅವಾಗ, ಸಿದ್ದರಾಮಯ್ಯನ JDSಯಿಂದ ದೂರ ತಳ್ಳಿದ್ರೆ ಆತ ನಮಗೇನು ಮಾಡೋಕ್ಕಾಗಲ್ಲ, ರಾಜಕೀಯ ಜೀವನ ಅಂತ್ಯ ಆಗ್ಬಿಡುತ್ತೆ ಅಂದ್ಕೊಂಡಿದ್ರಲ್ಲ, ಅದೇ ಥರ ಸಿದ್ದರಾಮಯ್ಯನವ್ರ ಮನಸ್ಸಲ್ಲಿ ಇತ್ತೇನೋ, ವಿನಯ್ ಕುಮಾರ್ ಏನು ಮಾಡೋಕ್ಕಾಗಲ್ಲ, ಆತ ಇನ್ನೂ ಎಳ್ಸೋ ಆ ಹುಡುಗ ನಮಗೇನು ಮಾಡ್ತಾರೆ ಅಂತಲೇ ಆ ವಿನಯ್ ಕುಮಾರ್ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ರು ಅಂತ ಕಾಣುತ್ತೆ. ಆದರೆ ಇವತ್ತು ವಿನಯ್ ಕುಮಾರ್ ರಾಜಕೀಯವಾಗಿ ಬೃಹದಾಕಾರವಾಗಿ ಬೆಳೆಯುವಂತಹ ಮುನ್ಸೂಚನೆಯನ್ನು ಕೊಟ್ಟಿದ್ದಾರೆ. ಇಡೀ ರಾಜ್ಯಾದ್ಯಂತ ಅವರಿಗೆ ಅಭಿಮಾನಿ ಬಳಗನೇ ಸೃಷ್ಟಿಯಾಗ್ತಾ ಇದೆ. ಲೋಕಸಭಾ ಚುನಾವಣೆವರೆಗೂ ವಿನಯ್ ಕುಮಾರ್ ಅಂದರೆ ಕೇವಲ ದಾವಣಗೆರೆ ಜಿಲ್ಲೆಗೆ ಮಾತ್ರ ಅವ್ರ ಹೆಸರು ಗೊತ್ತಿತ್ತು, ಅಲ್ಲಿಗೆ ಮಾತ್ರ ಸೀಮಿತರಾಗಿರ್ತಾರೆ. ಯಾವಾಗ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗಲಿಲ್ಲ, ಒಬ್ಬ ಅಹಿಂದ ಯುವ ನಾಯಕನಿಗೆ ಅನ್ಯಾಯ ಆಯಿತು ಅಂತ ಗೊತ್ತಾಯಿತು, ರಾಜ್ಯಾದ್ಯಂತ ಅವರ ಹೆಸರು ಚಾಲ್ತಿಗೆ ಬರುತ್ತೆ. ಪ್ರತಿ ಜಿಲ್ಲೆನಲ್ಲೂ ಅವರಿಗೆ ಅಭಿಮಾನಿ ಬಳಗ ಉಟ್ಕೊಂಡ್ಬಿಡುತ್ತೆ. ನೋಡ್ತಿದ್ದಾಗೇ GB ವಿನಯ್ ಕುಮಾರ್ ಇವತ್ತು ರಾಜ್ಯ ಮಟ್ಟದ ನಾಯಕರಾಗಿ ಬೆಳೆದು ನಿಂತಿದ್ದಾರೆ. ಅವ್ರ ಪಾಪ್ಯುಲಾರಿಟಿ ದಿನೇ ದಿನೇ ಜಾಸ್ತಿ ಆಗ್ತಾನೇ ಇದೆ ಹೊರತು ಕಮ್ಮಿ ಆಗ್ತಾ ಇಲ್ಲ. ದಾವಣಗೆರೆ ಅಂದರೆ ವಿನಯ್ ಕುಮಾರ್ ಹೆಸರು ಮುಂಚೂಣಿಯಲ್ಲಿ ಇರಬೇಕು, ಅಂತಹ ಹೆಸರು ಮಾಡಿಬಿಟ್ಟಿದ್ದಾರೆ ಇವತ್ತು. ಈಗ ಅಲ್ಲಿ ಉಪಚುನಾವಣೆ ನಡೀತಾ ಇದೆ ನೋಡಿ, ದಾವಣಗೆರೆ ದಕ್ಷಿಣ, ಅಲ್ಲೂ ಕೂಡ ಅಷ್ಟೇ ವಿನಯ್ ಕುಮಾರ್ ಸುತ್ತಾನೆ ಆ ಕ್ಷೇತ್ರದ ಹೆಸರು ಸುತ್ತುತ್ತಾ ಇದೆ. ವಿನಯ್ ಕುಮಾರ್ BJP ಅಭ್ಯರ್ಥಿ ಆಗ್ಬೋದು ಅಂದ್ಕೊಂಡಿರ್ತಾರೆ, ಆದರೆ ಅಲ್ಲೂ ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ. ಈಗ ಮತ್ತಷ್ಟು ಜನಪ್ರಿಯತೆ ಜಾಸ್ತಿ ಆಯಿತು. ಅವರಿಗೆ 2ನೇ ಸರಿ ಅನ್ಯಾಯ ಆಗೋಯಿತು. ಕಾಂಗ್ರೆಸ್ನವರೇ ವಿನಯ್ಗೆ ಟಿಕೆಟ್ ತಪ್ಪಿಸಿದ್ದಾರೆ ಅನ್ನೋ ಕಾರಣದಿಂದ ವಿನಯ್ ಕುಮಾರ್ಗೆ ಮತ್ತಷ್ಟು ಅಭಿಮಾನಿ ಬಳಗ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಉದಾಹರಣೆ ಎಂಬಂತೆ ವಿನಯ್ ಕುಮಾರ್ ಅವರ ಹೆಸರಲ್ಲಿ ರಾಜ್ಯಾದ್ಯಂತ ಹಲವು ಕಡೆ ಪೂಜೆ ಪುನಸ್ಕಾರಗಳು ನಡೀತಾ ಇದೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ವಿನಯ್ ಕುಮಾರ್ ಪಕ್ಷೇತರವಾಗಾದರೂ ನಿಂತು ಸ್ಪರ್ಧೆ ಮಾಡಬೇಕು, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಗೆಲ್ತಾರೆ, ಅವರು ಗೆಲ್ಲಿ ಅಂತ ಹೇಳ್ಬಿಟ್ಟು ದೇವರಿಗೆ ಹರಕೆಯನ್ನು ಹೊತ್ಕೋತಾ ಇದ್ದಾರೆ ಅವರ ಅಭಿಮಾನಿಗಳು. ನೋಡಿ, ದಾವಣಗೆರೆಯಲ್ಲಿರೋದು, ಚಾಮರಾಜನಗರ, ಮೈಸೂರಲ್ಲಿರೋದು, ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ವಿನಯ್ ಕುಮಾರ್ ಅವರ ಅಭಿಮಾನಿಗಳು ಹರಕೆಯನ್ನು ಹೊತ್ಕೊಂಡು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ವಿನಯ್ ಕುಮಾರ್ MLA ಆಗಬೇಕು, ಮಹದೇಶ್ವರ ಕಾಪಾಡು ವಿನಯ್ ಕುಮಾರ್ನ ಅಂತೇಳಿ ಪೂಜೆ ಮಾಡಿಸ್ತಾ ಇದ್ದಾರೆ. ಇದಲ್ವಾ ಜನಪ್ರಿಯತೆ ಅಂತೇಳಿ ಈಗ ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಿರೋದು. ವಿನಯ್ ಕುಮಾರ್ ಈ ಚುನಾವಣೆಯಲ್ಲೇ MLA ಆಗಬೇಕು, ಅವರಿಗೆ BJP ಕಾಂಗ್ರೆಸ್ 2 ಟಿಕೆಟ್ ಕೊಡದೇ ಇದ್ರೂ ಪರವಾಗಿಲ್ಲ, ಪಕ್ಷೇತರವಾಗಾದ್ರು ನಿಂತು ಗೆಲ್ಲಿ ಅಂತೇಳಿ ಅವರ ಅಭಿಮಾನಿಗಳು ದೇವಸ್ಥಾನಗಳಲ್ಲಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ವಿನಯ್ ಕುಮಾರ್ ಇದುವರೆಗೂ MLA ಆಗಿಲ್ಲ, ಒಂದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿಲ್ಲ, ಕಾರ್ಪೊರೇಟರ್ ಆಗಿಲ್ಲ, MLC ಆಗಿಲ್ಲ, ಏನೂ ಆಗಿಲ್ಲ. ಅಂತಹ ವ್ಯಕ್ತಿಗೆ ಈಗಲೇ ಇಷ್ಟರ ಮಟ್ಟಿಗೆ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ ಅಂದರೆ ಇನ್ನು ಮುಂದಿನ ದಿನಗಳಲ್ಲಿ ಅವರು MLA MP ಈ ರೀತಿ ಆಗಿ ಅವ್ರ ಕೈಲಿ ಅಧಿಕಾರ ಸಿಕ್ಕಾಗ
ಯಾವ ರೀತಿ ಅಭಿಮಾನಿ ಬಳಗ ಸೃಷ್ಟಿ ಆಗಬಹುದು ಅಂತ ರಾಜಕೀಯ ಪಂಡಿತರು ಮಾತಾಡ್ಕೋತಾ ಇರೋದು. ಮತ್ತು ವಿನಯ್ ಕುಮಾರ್ ಬಗ್ಗೆ, ವಿನಯ್ ಕುಮಾರ್ ಪರವಾಗಿ ಏನು ಕಮೆಂಟ್ಗಳು ಬರ್ತವೆ ನೀವು ನೋಡಬೇಕು. ನಿಜವಾಗ್ಲೂ ವಿನಯ್ ಕುಮಾರ್ ದಿನೇ ದಿನೇ ಒಬ್ಬ ಮಾಸ್ ಲೀಡರ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾರೋ ಒಬ್ಬರು ವಿನಯ್ ಕುಮಾರ್ ಬಗ್ಗೆ ಪರಶುರಾಮನ್ ಅವರು ಕಮೆಂಟ್ ಮಾಡಿದ್ದಾರೆ ನೋಡಿ. ವಿನಯ್ ಕುಮಾರ್ ಅಣ್ಣ ಅವರು ಒಬ್ಬ ಅಪ್ರತಿಮ ಹಿಂದುಳಿದ ನಾಯಕ. ರಾಜಕಾರಣಕ್ಕೆ ಬಂದು 2-3 ವರ್ಷಗಳಲ್ಲಿ ಯಾರು ಗಾಡ್ ಫಾದರ್ ಇಲ್ಲದೆ ಇಷ್ಟೊಂದು ಹೆಸರು, ವರ್ಚಸ್ಸು ಹಾಗೂ ರಾಜ್ಯಾದ್ಯಂತ ಅಭಿಮಾನಿಗಳ ಪಡೆಯನ್ನೇ ಹೊಂದುವುದು ಸುಲಭದ ಮಾತಲ್ಲ. ಅವರು ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದು ಅನುಮಾನವೇ ಇಲ್ಲ. ಭವಿಷ್ಯದಲ್ಲಿ ಕರ್ನಾಟಕ ರಾಜ್ಯದ ಒಬ್ಬ ದೊಡ್ಡ ನಾಯಕರಾಗೋದ್ರಲ್ಲಿ ಸಂಶಯವೇ ಬೇಡ ಅಂತೇಳಿ ಕಮೆಂಟ್ ಮಾಡ್ತಾರೆ. ಕೇವಲ ಒಂದೇ ಅಲ್ಲ, ಸಾವಿರಾರು ಕಮೆಂಟು ಇದೇ ರೀತಿ ವಿನಯ್ ಕುಮಾರ್ಗೆ ಕಮೆಂಟ್ಗಳು. ಬರೀ ಒಂದೇ ಜಾತಿಯವರು, ಅವ್ರ ಕ್ಯಾಸ್ಟ್ ಅವ್ರು ಮಾತ್ರ ಅಲ್ಲ, ಎಲ್ಲ ಜಾತಿಯವರು ಕೂಡ ವಿನಯ್ ಕುಮಾರ್ ಪರವಾಗಿ ಬಹುಪರ ಕೇಳ್ತಾ ಇದ್ದಾರೆ. ವಿನಯ್ ಕುಮಾರ್ಗೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಥವಾ BJP ಇಬ್ಬರೊಬ್ಬರು ಟಿಕೆಟ್ ಕೊಡ್ಬೋದಾಗಿತ್ತು, ಚರ್ಚೆಗಳು ಶುರುವಾಗಿದೆ. ವಿನಯ್ ಕುಮಾರ್ ಅವರ ಓಟವನ್ನು ನೋಡ್ತಾ ಇದ್ದರೆ ಕೆಲವೇ ವರ್ಷಗಳಲ್ಲಿ ಅವರು ಬಹುದೊಡ್ಡ ಜನನಾಯಕರಾಗಿ ನಿಲ್ತಾರೆ ಅನ್ನೋ ಮಾತು ಶುರುವಾಗಿರೋದು. ನಿಜಕ್ಕೂ ಇದು ಸಿದ್ದರಾಮಯ್ಯನವ್ರಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು. 5 year ಇಂಟಿಗ್ರೇಟೆಡ್ ಕೋರ್ಸ್ ಇರುತ್ತೆ. ಬಯಾಲಜಿಕಲ್ ಸೈನ್ಸ್ ಅಲ್ಲಿ ಇರ್ಬೋದು, ಕೆಮಿಸ್ಟ್ರಿ ಇರ್ಬೋದು, ಫಿಸಿಕ್ಸ್ ಇರ್ಬೋದು, ಪ್ಯೂರ್ ಸೈನ್ಸಸ್ ಅಂತ ಏನ್ ಹೇಳ್ತೀವಿ ಅಲ್ಲಿ ಎಜುಕೇಶನ್ ತಗೊಂಡು ರಿಸರ್ಚ್ ಮಾಡಿ ಪಾಸ್ ಔಟ್ ಆಗಿರೋರು ಯೂಶಲಿ ವರ್ಲ್ಡ್ಸ್ ಬೆಸ್ಟ್ ಯೂನಿವರ್ಸಿಟಿ ಅಂತ ಏನ್ ಹೇಳ್ತೀವಿ, ಕೇಂಬ್ರಿಡ್ಜ್ ಇರ್ಬೋದು, ಸ್ಟ್ಯಾನ್ಫರ್ಡ್ ಅಂತೆ, ಆ ಕಡೆ ಹೈಯರ್ ಎಜುಕೇಶನ್ ಹೋಗ್ತಾರೆ. ಆಮೇಲೆ IISc ಕೇಳಿದಿರಲ್ವಾ? ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ IISc? ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. IISc ಕೇಳಿದಿರಲ್ಲ, ಗುಡ್. ಸೊ IISc ಕೂಡ PUC ಆದ್ಮೇಲೆ ಅವ್ರದ್ದೇ ಆದ ಒಂದು ಎಂಟ್ರೆನ್ಸ್ ಇರುತ್ತೆ. ಇಂಡಿಯಾದಲ್ಲಿ ನಂಬರ್ 1 ಯೂನಿವರ್ಸಿಟಿ, ಇಂಡಿಯಾದಲ್ಲಿ ನಂಬರ್ 1 ರಿಸರ್ಚ್ ಆರ್ಗನೈಸೇಷನ್ IISc, ಫಾರ್ ಅಹೆಡ್ ಆಫ್ ಆಲ್ ದಿ ಯೂನಿವರ್ಸಿಟೀಸ್, ಆಲ್ ದಿ ಕಾಲೇಜಸ್, ಆಲ್ ದಿ IITs. IISc ಇವತ್ತು ಟಾಪ್ ಮೋಸ್ಟ್ ಇನ್ಸ್ಟಿಟ್ಯೂಷನ್ ಇನ್ ಇಂಡಿಯಾ. ಇದು ಬಿಟ್ಟು ಇಸ್ರೋ ಕೇಳಿರ್ತೀರಲ್ವಾ? ಇಸ್ರೋ ಕೇಳಿದಿರಲ್ಲ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್, ಇಸ್ರೋ. ಇಸ್ರೋದವರು ಕೂಡ ಕೋರ್ಸ್ ಮಾಡ್ತಾರೆ ಎಲ್ಲಿ? ಸ್ಪೇಸ್ ರಿಸರ್ಚ್, ಸ್ಪೇಸ್ ಟೆಕ್ನಾಲಜಿನಲ್ಲಿ. ನೀವೇನಾದ್ರೂ ನಾಳೆ ಆಸ್ಟ್ರೋನಾಟ್ ಆಗಬೇಕು, ಸ್ಪೇಸ್ ಸೈಂಟಿಸ್ಟ್ ಆಗಬೇಕು, ಏರೋಸ್ಪೇಸ್ ಇಂಜಿನಿಯರಿಂಗ್ ಆಗಬೇಕು, ಸೊ ಇಸ್ರೋದಲ್ಲೂ ಆಪರ್ಚುನಿಟಿ ಇದೆ. ನಾನು ಯಾಕೆ ಈ ಭಾಷಣನ ಬಿಗಿನಿಂಗ್ ಅಲ್ಲೇನೆ ಈ ಎಲ್ಲ ಕೋರ್ಸು, ಈ ಇನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ನಾವು ಜೀವನದಲ್ಲಿ ಎಷ್ಟು ಎತ್ತರಕ್ಕೆ ಹೋಗ್ತೀವಿ, ಎಷ್ಟು ಯಶಸ್ಸನ್ನ ಸಾಧನೆ ಮಾಡ್ತೀವಿ, ಉನ್ನತ ಸ್ಥಾನಮಾನ ಯಾವ ರೀತಿ ಗಳಿಸ್ತೀವಿ ಅನ್ನೋದಕ್ಕೆ, ಹಾಗೂ ಎಂತಹ ಸಂಸ್ಥೆನಲ್ಲಿ ನಾವು ಅಧ್ಯಯನ ಮಾಡ್ತೀವಿ ಅನ್ನೋದಕ್ಕೆ ನೇರ ಸಂಬಂಧ ಇದೆ. ಇಫ್ ಯು ಸ್ಟಡಿ ಇನ್ ದಿ ಬೆಸ್ಟ್ ಇನ್ಸ್ಟಿಟ್ಯೂಷನ್, ಇಫ್ ಯು ಸ್ಟಡಿ ಇನ್ ದಿ ಬೆಸ್ಟ್ ಯೂನಿವರ್ಸಿಟಿ, ನಾವು ಜೀವನದಲ್ಲಿ ಬಹಳ ಎತ್ತರಕ್ಕೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ.